ಎಲ್ಲರಿಗೂ ನಮಸ್ಕಾರ. ನಿಮ್ಮ ಬಿಸ್ನೆಸ್ಗಾಗಿ ಒಂದು ಬಿಲ್ಲಿಂಗ್ ಸಾಫ್ಟ್ವೇರ್ ನೋಡ್ತಿದ್ದೀರಾ ಅಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತದೆ. ಏಕೆಂದ್ರೆ ನೀವು ಒಂದು ಬಿಲ್ಲಿಂಗ್ ಸಾಫ್ಟ್ವೇರ್ ಅನ್ನು ನಿಮ್ಮ ಬಿಸ್ನೆಸ್ಗೆ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಒಂದು ಹೈ ಕಾನ್ಫಿಗರೇಷನ್ ಕಂಪ್ಯೂಟರ್ ಬೇಕಾಗುತ್ತದೆ, ನಂತರ ಪ್ರಿಂಟರ್ ಮತ್ತು ನಂತರ ಬಿಲ್ಲಿಂಗ್ ಸಾಫ್ಟ್ವೇರ್ ಆಲ್ ಕಂಬೈನ್ ಮಾಡಿದ್ರೆ ಸುಮಾರು 60,000 ರೂಪಾಯಿಗೆ ನಿಮ್ಮ ಬಜೆಟ್ ನಲ್ಲಿ ನೀವು ಹೂಡಿಕೆ ಮಾಡಬೇಕಾಗುತ್ತದೆ. ಆದರೆ ನಾವು ಸರಕು ತೆಗೆದುಕೊಂಡ್ರೆ ನಿಮ್ಮ ಮೊಬೈಲ್ ಫೋನ್ ಮತ್ತು ನಂತರ ಥರ್ಮಲ್ ಪ್ರಿಂಟರ್, ನಂತರ ನಮ್ಮ ಸಾಫ್ಟ್ವೇರ್ನ ಪ್ರೋ ಬಿಲ್ಲಿಂಗ್ ಪ್ಲಾನ್, ಇದು ನಿಮ್ಮ ಎಲ್ಲ ಅಗತ್ಯ ಚಿತ್ರಗಳನ್ನು ಒಳಗೊಳ್ಳುತ್ತದೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಮ್ಮ ಬಿಲ್ಲಿಂಗ್ ಸಾಫ್ಟ್ವೇರ್ ಇಂದ ಐಟಮ್ಗಳನ್ನು ಹೇಗೆ ರಚಿಸುವುದು, ಬಿಲ್ ಅನ್ನು ಹೇಗೆ ಇಡುವುದು ಮತ್ತು ಅಂತಿಮವಾಗಿ ನಮ್ಮ ಬಿಲ್ಲಿಂಗ್ ಶ್ರೀಯಲ್ಲಿ ಎಷ್ಟು ಮಾರಾಟವಾಗಿದೆ ಮತ್ತು ಮಿನಿ ಸ್ಟೇಟ್ಮೆಂಟ್ ನಲ್ಲಿ ನಮಗೆ ಎಷ್ಟು ಲಾಭ ಬಂದಿದೆ ಎಂಬುದರ ವಿವರಗಳನ್ನು ನೋಡೋಣ. ವಿಡಿಯೋಗೆ ಹೋಗೋಣ. ನಮ್ಮ ಸರಕು ಆ್ಯಪ್ ಆಂಡ್ರಾಯ್ಡ್, ಐಫೋನ್ ಮತ್ತು ವಿಂಡೋಸ್ ಸ್ಟೋರ್ಗಳಲ್ಲಿ ಲಭ್ಯವಿದ್ದು ನೀವು ಸುಲಭವಾಗಿ ಇನ್ಸ್ಟಾಲ್ ಮಾಡಿ ಬಳಸ್ಕೊಳ್ಬಹುದು. ಈಗ ನಾವು ಆಂಡ್ರಾಯ್ಡ್ ಪ್ಲೇಸ್ಟೋರ್ನಿಂದ ಸರಕು ಬಿಸ್ನೆಸ್ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೇವೆ. ಇದನ್ನು ಓಪನ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಮೂಲಕ ಬಿಸ್ನೆಸ್ ಕಾನ್ಫಿಗರ್ ಮಾಡಿ. ಪ್ರೊಫೈಲ್ ಸೆಟ್ ಆದ ಮೇಲೆ ನಿಮ್ಮ ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ನಿಮಗೆ ಡಿಸ್ಪ್ಲೇ ಆಗ್ತದೆ. ಈ ಹೋಮ್ ಸ್ಕ್ರೀನಲ್ಲಿ ಆರ್ಡರ್ ಲಿಸ್ಟ್ ಖಾಲಿ ಇದ್ದು ಟ್ಯಾಪ್ ಹಿಯರ್ ಟು ಆಡ್ ಐಟಮ್ಸ್ ಎಂದಿದೆ. ಗ್ರಾಹಕರಿಗೆ ಬಿಲ್ ಹಾಕಲು ನೀವು ಇನ್ನೂ ಏನನ್ನೂ ಸೇರಿಸಿಲ್ಲ ಎಂದರ್ಥ. ಸ್ಕ್ರೀನ್ ಮಧ್ಯದಲ್ಲಿ ಟ್ಯಾಪ್ ಮಾಡಿದ್ರೆ ಸ್ಟಾಕ್ಸ್ ಲಿಸ್ಟ್ ಕಾಣ್ತವೆ. ಮೇಲ್ಭಾಗದ ಕ್ಯಾಟಗರಿ ಮೂಲಕ ಸ್ಪ್ಲಿಟ್ ಮಾಡಿ ನೋಡಬಹುದು. ಈಗ ಬಿಲ್ ಪ್ರಿಂಟ್ ಮಾಡುವುದು ಹೇಗೆಂದು ನೋಡೋಣ. ಐಟಮ್ ಕ್ಲಿಕ್ ಮಾಡಿದ್ರೆ ಒಂದು ಕ್ವಾಂಟಿಟಿ ಕಾರ್ಟ್ಗೆ ಸೇರ್ತದೆ. ಇದು KOT ಪ್ಲಾನ್ ಆಗಿದ್ದು ಕಿಚನ್ ಅಲ್ಲಿ ಪ್ರಿಂಟ್ ಆಗುವ ಸೌಲಭ್ಯ ನಮ್ಮ ಆಪ್ ನಲ್ಲಿದೆ. ಅದಕ್ಕಾಗಿ ನೀವು KOT ಪ್ಲಾನ್ ಖರೀದಿಸಿದ್ರೆ ಆ ಆಕ್ಷನ್ ಕೆಲಸ ಮಾಡ್ತದೆ. ಈ ಡೆಮೋದಲ್ಲಿ ನಾನು ಪ್ರೋ ಬಿಲ್ಲಿಂಗ್ ಫೀಚರ್ಸ್ ಮಾತ್ರ ವಿವರಿಸುವೆ. ಐಟಮ್ಗಳನ್ನ ಕಾರ್ಟಿಗೆ ಸೇರಿಸಿ ವ್ಯೂ ಕಾರ್ಡ್ ಕೊಡ್ತೇನೆ. ಇಲ್ಲಿ ಯಾವ ಐಟಮ್ಗಳಿವೆ ಎಂದು ಕಾಣಿಸುತ್ತದೆ. ಕೊನೆಗೆ ಗ್ರಾಹಕರು UPI ಅಥವಾ ಕ್ಯಾಶ್ ಮೂಲಕ ಪಾವತಿಸ್ತಾರಾ ಎಂದು ಆಯ್ಕೆ ಮಾಡಿ ಪ್ರಿಂಟ್ ಇನ್ವಾಯ್ಸ್ ಕೊಡ್ತೀರಿ. ಪ್ರಿಂಟ್ ಇನ್ವಾಯ್ಸ್ ಕೊಟ್ರೆ ನಿಮ್ಮ ಥರ್ಮಲ್ ಪ್ರಿಂಟರ್ನಲ್ಲಿ ಪ್ರಿಂಟ್ ಆಗ್ತದೆ. ಬಿಲ್ ಹಾಕುವುದು ತುಂಬಾ ಸುಲಭ. ಡೆಸ್ಕ್ಟಾಪ್ ಬಿಲ್ಲಿಂಗ್ ನಂತೆ ಸಿಸ್ಟಮ್ ಆನ್ ಮಾಡಿ ಸ್ಟಾಕ್ಸ್ ಚೆಕ್ ಮಾಡೋ ಅಗತ್ಯವಿಲ್ಲ. ಇದರಲ್ಲಿ ರನ್ ಟೈಮ್ನಲ್ಲೇ ಹೊಸ ಸ್ಟಾಕ್ ಸೇರಿಸಬಹುದು. ಒಂದು ಪ್ರಾಡಕ್ಟ್ ಸಾಫ್ಟ್ವೇರ್ನಲ್ಲಿ ಇಲ್ಲದಿದ್ದರೆ ತಕ್ಷಣವೇ ಅದನ್ನು ಸೇರಿಸಿ ಬಿಲ್ಲಿಂಗ್ ಮಾಡಿ ಗ್ರಾಹಕರಿಗೆ ಕೊಡಬಹುದು. ಬಿಲ್ ಹಾಕುವ ವಿಧಾನ ಹೀಗಿದೆ. ಈಗ ಒಬ್ಬ ಗ್ರಾಹಕರು ಒಂದು 100 ಪೀಸ್ ಕೇಳ್ತಿದ್ದಾರೆ ಅಂದ್ರೆ ನೀವು ಅದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಪೇಜ್ ಬರ್ತದೆ. ಇದರಲ್ಲಿ ನಾನು ಒಂದು 100 ಕ್ವಾಂಟಿಟಿ ಎಂದು ಎಂಟರ್ ಮಾಡ್ತೀನಿ. ಕೆಲವರು 2 ಬಾರಿ ಪ್ರೆಸ್ ಮಾಡುವ ಆಪ್ಷನ್ ನಮ್ಮ ಆಪ್ ನಲ್ಲಿದೆ. ಅದನ್ನು ನೀವು ಅಪ್ಡೇಟ್ ಮಾಡ್ಕೋಬಹುದು. ಮತ್ತು ಇದರಲ್ಲಿ ನೋಡಿದರೆ ಈ ನೂಡಲ್ಸ್ 1 kgಯಲ್ಲಿ ಲಭ್ಯವಿರುವುದು 17 ಮಾತ್ರ ಇದೆ. ಈಗ ನಾನು 10 ಕ್ವಾಂಟಿಟಿಯನ್ನು ಈ ಆರ್ಡರ್ ನಲ್ಲಿ ಪ್ಲೇಸ್ ಮಾಡ್ತೀನಿ. ಮತ್ತೊಬ್ಬ ಗ್ರಾಹಕರಿಗೆ ಮೇಲಿರುವ ಪ್ಲಸ್ ಬಟನ್ ಒತ್ತಿ ಐಟಮ್ಗಳನ್ನ ಈ ಲಿಸ್ಟ್ಗೆ ಸೇರಿಸಬಹುದು. ಬಿಲ್ ಕ್ಲೋಸ್ ಮಾಡಿ ಪ್ರಿಂಟ್ ಕೊಟ್ಟ ತಕ್ಷಣ ಈ ಪ್ರಿಂಟರ್ ನಲ್ಲಿ ಪ್ರಿಂಟ್ ಆಗ್ತದೆ. ಈ ಪ್ರಿಂಟರ್ ನಲ್ಲಿ ಪ್ರಿಂಟ್ ಮಾಡಲು ನೀವು ಹತ್ತಿರವಿರಬೇಕಿಲ್ಲ. 30 ಅಡಿ ದೂರದಿಂದ ಎಲ್ಲಿಂದ ಬೇಕಾದರೂ ಪ್ರಿಂಟ್ ಮಾಡಬಹುದು. ಈಗ ಹಳೆಯದಂತೆ ಇನ್ನೊಬ್ಬ ಗ್ರಾಹಕರ ಬಿಲ್ ಕ್ಲೋಸ್ ಮಾಡಲು ಒಮ್ಮೆ ಚೆಕ್ ಮಾಡಿ. ಈ ಸ್ಕ್ರೀನ್ ನಲ್ಲಿ ನೀವು ಕ್ವಾಂಟಿಟಿ ಹೆಚ್ಚಿಸಬಹುದು, ಕಡಿಮೆ ಮಾಡಬಹುದು ಅಥವಾ ಐಟಮ್ ತೆಗೆದುಹಾಕಬಹುದು. ಉದಾಹರಣೆಗೆ ಗ್ರಾಹಕರು ಬಿಲ್ ನಲ್ಲಿ ಹೆಸರು ಕೇಳಿದ್ರೆ ಇಲ್ಲಿ ನಮೂದಿಸಬಹುದು. ಅವರ ನಂಬರ್ ಎಂಟರ್ ಮಾಡಿದ್ರೆ ಕಾಂಟ್ಯಾಕ್ಟ್ಸ್ ನಮ್ಮಲ್ಲಿದ್ರೆ ಇಲ್ಲಿ ತಾನಾಗಿಯೇ ಬರುತ್ತೆ. ಆ ಗ್ರಾಹಕರನ್ನು ಆಯ್ಕೆ ಮಾಡಿದ್ರೆ ಬಿಲ್ ನಲ್ಲಿ ಅವರ ಹೆಸರು ಬರುತ್ತೆ. ಆ ಗ್ರಾಹಕರು ಮತ್ತೆ ನಮ್ಮ ಅಂಗಡಿಗೆ ಬಂದಾಗ ಅವರು ಹಿಂದಿನ ಬಿಲ್ ನಲ್ಲಿ ಯಾವ್ಯಾವ ವಸ್ತುಗಳನ್ನ ಖರೀದಿಸಿದ್ದಾರೆ ಎಂಬುದನ್ನು ನಾವು ಸುಲಭವಾಗಿ ಚೆಕ್ ಮಾಡಬಹುದು. ಇದು ಬಿಲ್ ಹಾಕುವ ಕಾನ್ಸೆಪ್ಟ್. ಈಗ ಮುಂದಿನದು ಸ್ಟಾರ್ಸ್ ಅನ್ನು ನಮ್ಮ ಆಪ್ ನಲ್ಲಿ ಹೇಗೆ ಸೇರಿಸಬೇಕು ಎಂಬುದನ್ನು ನೋಡೋಣ. ಇದು ರೆಸ್ಟೋರೆಂಟ್ ಗಳಿಗೆ ಇರುವ ಒಂದು ಪ್ರೊಫೈಲ್. ಈ ರೆಸ್ಟೋರೆಂಟ್ ನಲ್ಲಿ ನಾನು ಬಿರಿಯಾನಿ ವೈವಿಧ್ಯಗಳನ್ನು ಮಾಡುತ್ತೇನೆ. ಈಗಾಗಲೇ ಇಲ್ಲಿ ನೋಡಿದರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಾಡೈ ಎಲ್ಲವೂ ಇದೆ. ಈಗ ಚಿಕನ್ 45 ಬಿರಿಯಾನಿ ನಾನು ಮಾಡುತ್ತಿದ್ದೇನೆ. ಹಾಗಾಗಿ ಪ್ಲಸ್ ಬಟನ್ ಕ್ಲಿಕ್ ಮಾಡಿ. ವಸ್ತು ಸೇರಿಸಲು 2 ವಿಧ, ಫಾಸ್ಟ್ ಮತ್ತು ಅಡ್ವಾನ್ಸ್ ಮೋಡ್. ಫಾಸ್ಟ್ ಮೋಡ್ನಲ್ಲಿ ಹೆಸರು, ದರ, ಚಿತ್ರ ಮಾತ್ರ ಸೇರಿಸಬಹುದು. ಫಾಸ್ಟ್ ಫುಡ್ ಅಂಗಡಿಗೆ ಇದು ಸಾಕು. GST ಅಥವಾ ಹೆಚ್ಚು ಉದ್ಯೋಗಿಗಳಿದ್ರೆ ಅಡ್ವಾನ್ಸ್ ಮೋಡ್ ಬಳಸಿ. ಅಡ್ವಾನ್ಸ್ ಮೋಡ್ ವ್ಯತ್ಯಾಸವೆಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಎಂಟರ್ ಮಾಡಿ ಪರ್ಚೇಸ್ ದರ ಲೆಕ್ಕ ಹಾಕಬಹುದು. ಮಾರಾಟದ ದರವನ್ನ ಮಾರ್ಜಿನ್ ಆಧರಿಸಿ ನೀಡಬಹುದು. ಅಂತಿಮವಾಗಿ ಬಂದಿರುವುದನ್ನ ಸುಲಭವಾಗಿ ನೋಡಬಹುದು. ಇದು ಫಾಸ್ಟ್ ಮತ್ತು ಅಡ್ವಾನ್ಸ್ ಮೋಡ್ ವ್ಯತ್ಯಾಸ. ಈಗ ಫಾಸ್ಟ್ ಮೋಡ್ನಲ್ಲಿ ವಸ್ತು ಸೇರಿಸಿ ತೋರಿಸುವೆ. ಸಿಂಗಲ್ ಕ್ಲಿಕ್ ಮಾಡಿದರೆ ಅಡ್ವಾನ್ಸ್ ಮೋಡ್ಗೆ, ಲಾಂಗ್ ಪ್ರೆಸ್ ಮಾಡಿದರೆ ಫಾಸ್ಟ್ ಮೋಡ್ಗೆ ಹೋಗುತ್ತೆ. ಇಲ್ಲಿ ಚಿಕನ್ 65 ಬಿರಿಯಾನಿ ಎಂಟರ್ ಮಾಡಿ ಕಾಸ್ಟ್ 155 ಹಾಕ್ತೀನಿ. ಅಷ್ಟೇ, ಹೆಸರು, ದರ ಹಾಕಿದ್ದೇವೆ. ಸೇವ್ ಕೊಟ್ಟರೆ ಕ್ಯಾಟಗರಿ ಡಿಫೈನ್ ಮಾಡಬೇಕು. ಬಿರಿಯಾನಿ ವೆರೈಟೀಸ್ ಆಯ್ಕೆ ಮಾಡಿ ಸೇವ್ ಕೊಟ್ಟರೆ ಸಾಕು. ಈಗ ಬಿಲ್ ಮಾಡುವಾಗ 65 ಎಂದು ಸರ್ಚ್ ಮಾಡಿದ್ರೆ ಚಿಕನ್ 65 ಮತ್ತು ಬಿರಿಯಾನಿ ಕಾಣಿಸುತ್ತೆ. ಇದನ್ನು ಕಾರ್ಟ್ಗೆ ಸೇರಿಸಿ ಸುಲಭವಾಗಿ ಬಿಲ್ ಮಾಡಬಹುದು. ಈಗ ಮತ್ತೊಂದು ಸ್ಟಾಕ್ ಅನ್ನು ಅಡ್ವಾನ್ಸ್ ಮೋಡ್ನಲ್ಲಿ ಸೇರಿಸುವುದನ್ನು ತೋರಿಸ್ತೇನೆ.
ಅಡ್ವಾನ್ಸ್ ಮೋಡ್ನಲ್ಲಿ ನಾವು ಉದಾಹರಣೆಗಾಗಿ ನಾವೀಗ ತಂದೂರಿ ಚಿಕನ್ ಎನ್ನುವಂತಹ ಒಂದು ಅದ್ಭುತವಾದ ಡಿಶ್ ಅನ್ನು ಇಲ್ಲಿ ತೆಗೆದುಕೊಳ್ಳಬಹುದು. ಈ ತಂದೂರಿ ಡಿಶ್ ಅನ್ನು ನಾವು ಆಯ್ಕೆ ಮಾಡಿಕೊಂಡ ನಂತರ ಇದು ನಮ್ಮ ಮೆನುವಿನಲ್ಲಿ ಯಾವ ನಿರ್ದಿಷ್ಟ ಕ್ಯಾಟಗರಿ ಅಡಿಯಲ್ಲಿ ಬರುತ್ತದೆ ಎಂದು ನಾವು ವಿವರವಾಗಿ ನೋಡಬಹುದು. ನಾನು ಇದನ್ನು ಈಗ ನಾನ್ ವೆಜ್ ಸ್ಟಾರ್ಟರ್ ಎನ್ನುವ ವಿಭಾಗದಲ್ಲಿ ಬಹಳ ಸುಲಭವಾಗಿ ಸೇರಿಸ್ತೇನೆ. ಈಗ ನಾನು ಈ ಖಾದ್ಯದ ಹೆಸರು ಮತ್ತು ಅದಕ್ಕೆ ಸಂಬಂಧಿಸಿದ ಆ ಕ್ಯಾಟಗರಿಯನ್ನು ಸರಿಯಾಗಿ ಆಯ್ಕೆ ಮಾಡುತ್ತೇನೆ. ಇದರಲ್ಲಿ ನಾವು ಗಮನಿಸಿ ನೋಡಿದರೆ ಒಂದು ತಂದೂರಿ ಫುಲ್ ಎಂದು ಬಂದಿದೆ, ಹಾಗೆಯೇ ಮತ್ತೊಂದು ಐಟಮ್ ಕೂಡ ಇಲ್ಲಿ ಕಾಣಿಸುತ್ತಿದೆ. ಇದು 450ಕ್ಕೆ, ಹಾಫ್ 1250ಕ್ಕೆ ಮತ್ತು ಕ್ವಾರ್ಟರ್ 125ಕ್ಕೆ ಮಾರಾಟಕ್ಕಿದೆ. ಈಗ ಇದನ್ನು ಸೇವ್ ಮಾಡಿದ್ದೇನೆ. ನೋಡಿ, ಐಟಮ್ನ ಎಲ್ಲ ರೇಟ್ ಕಾರ್ಡ್ ಸೇರಿಸಿ ಸೇವ್ ಒತ್ತುತ್ತಿದ್ದೇನೆ. ಸ್ಟಾಕ್ ಅಪ್ಡೇಟ್ ಆಗಿದೆ. ಈಗ ತಂದೂರಿ ಸರ್ಚ್ ಮಾಡಿದರೆ ಫೋಟೋ ಮತ್ತು ವೇರಿಯಂಟ್ಸ್ ಇಲ್ಲಿ ಕಾಣುತ್ತವೆ. ಇದನ್ನು ಕಾರ್ಟಿಗೆ ಸೇರಿಸುವೆ. ಕಾರ್ಟಿಗೆ ಸೇರಿಸಿ ನಾನು ನಿಮಗೆ ಒಂದು ಬಿಲ್ ನೀಡ್ತೇನೆ. ಈಗ ನಾವು ಟ್ರ್ಯಾಕ್ ಕ್ಲಿಯರೆನ್ಸ್ ನೋಡೋಣ. ಕಳೆದ ಬಾರಿ ನೂಡಲ್ಸ್ 17 ಇತ್ತು, ಅದರಲ್ಲಿ 10 ಬಿಲ್ ಮಾಡಿದ್ದೇವೆ. ಈಗ ಕೇವಲ 7 ಮಾತ್ರ ಉಳಿದಿದೆ. ಇದರಿಂದ ನಮ್ಮ ಬಳಿ ಎಷ್ಟು ಸ್ಟಾಕ್ ಇದೆ ಮತ್ತು ಎಷ್ಟು ಮಾರಾಟವಾಗಿದೆ ಎಂದು ನಾವು ಸುಲಭವಾಗಿ ಲೆಕ್ಕ ಹಾಕಬಹುದು. ಈಗ ಇಲ್ಲಿ 7 ಸ್ಟಾಕ್ ಇದೆ. ನಾನು 7 ಎಂಟರ್ ಮಾಡಿ ಯಾವುದನ್ನು ಬಿಲ್ ಮಾಡಿದೆ ನಾನು ಕ್ಲೋಸ್ ಮಾಡ್ತೇನೆ. ಮತ್ತೆ ನೂಡಲ್ಸ್ 1 kg ತೆಗೆದುಕೊಂಡ್ರೆ ಸ್ಟಾಕ್ ಲಭ್ಯವಿಲ್ಲ, ಓಕೆನಾ? ಆಗ ನೀವು ಮತ್ತೆ ಸ್ಟಾಕ್ ಸೇರಿಸಬೇಕು. ಸರಿ, ಈಗ ನಾವು ಐಟಮ್ಗಳನ್ನು ಹೇಗೆ ಸೇರಿಸಬೇಕು, ಹೇಗೆ ಬಿಲ್ ಹಾಕಬೇಕು ಎಂಬುದನ್ನು ನೋಡಿದ್ದೇವೆ. ಈಗ ಕೆಲವು ಸೆಟ್ಟಿಂಗ್ಗಳು ನಮ್ಮ ಸರ್ಕೇಪ್ನಲ್ಲಿ ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ನೋಡೋಣ. ಈಗ ಸೆಟ್ಟಿಂಗ್ಗಳಿಗೆ ಹೋಗಿ, ಉದಾಹರಣೆಗೆ ಗ್ರಾಹಕರಿಗೆ ನೀವು GST ಇನ್ವಾಯ್ಸ್ ಕೊಡಬೇಕು, GST ಬಿಲ್ ಕೊಡಬೇಕು ಎಂದುಕೊಂಡರೆ ಸೆಟ್ಟಿಂಗ್ಗಳಲ್ಲಿ ಟ್ಯಾಕ್ಸ್ ಎಂಬ ಆಯ್ಕೆ ಇರುತ್ತದೆ. ಈ ಟ್ಯಾಕ್ಸ್ ಆಯ್ಕೆಯನ್ನು ನೋಡಿದರೆ ಆರ್ಡರ್ ಸ್ಕ್ರೀನಲ್ಲಿ ಬೋತ್ ಓವರ್ ಆಲ್ ಮತ್ತು ಈಚ್ ಐಟಮ್ ಆಯ್ಕೆಗಳನ್ನು ಆರಿಸಿದ್ರೆ ಪ್ರತಿ ಐಟಮ್ ಟ್ಯಾಕ್ಸ್ ವಿವರ ಸುಲಭವಾಗಿ ಕಾಣಿಸ್ತದೆ. ಗ್ರಾಹಕರಿಗೆ ತೋರಿಸಲು ನೀವು ಈ ರೀತಿಯಾಗಿ ಸೆಟ್ ಮಾಡಬಹುದು. ಈಗ ಬಿಲ್ ಮಾಡುವಾಗ GST ಇರುವ ಐಟಮ್ಗಳಿಗೆ ಮಾತ್ರ ಅದು ಅನ್ವಯವಾಗುತ್ತದೆ, ಇಲ್ಲದವುಗಳನ್ನು ಬಿಡುತ್ತದೆ. ಗ್ರಾಹಕರಿಗೆ ಬಿಲ್ನಲ್ಲಿ GST ಬೇಡವೆಂದು ನೀವು ಅನಿಸಿದರೆ ಈ ಆಯ್ಕೆ ಉತ್ತಮ. ಆ ಬಿಲ್ನಲ್ಲಿ GST ಪ್ರಿಂಟ್ ಆಗೋದಿಲ್ಲ. SGST ಬೇಕು ಅಂದರೆ ನೀವು ಈ ಆಯ್ಕೆಯನ್ನು ಆರಿಸ್ಕೊಳ್ಬಹುದು. ಬೇರೆ ರಾಜ್ಯಕ್ಕೆ ನಿಮ್ಮ ಸರಕು ಕಳಿಸುವಾಗ IGST ಆರಿಸ್ಕೊಳ್ಳಿ. ಆಗ ನಮ್ಮ ಸಂಪರ್ಕ ವಿವರ ನೀಡಿ ಪ್ರಿಂಟ್ ಮಾಡಿದರೆ ಗ್ರಾಹಕರಿಗೆ IGST ಬಿಲ್ ಸಿದ್ಧವಾಗುತ್ತದೆ. ಈಗ ನಾವು ಸುಮಾರು 10 ಬಿಲ್ಗಳನ್ನು ಹಾಕಿದ್ದೇವೆ. ಇಲ್ಲಿ ಎಲ್ಲ ಬಿಲ್ಗಳನ್ನು ಸ್ಕ್ರೋಲ್ ಮಾಡಿ ನೋಡಬಹುದು. ಈ ಖಾತೆಯಲ್ಲಿ ಬಹಳಷ್ಟು ಬಿಲ್ಗಳಿದ್ರೂ ಆ್ಯಪ್ ಹ್ಯಾಂಗ್ ಆಗೋದಿಲ್ಲ. ನೀವು ಯಾವುದಾದರೂ ಬಿಲ್ ಅಥವಾ ಗ್ರಾಹಕರ ಹೆಸರನ್ನು ಹುಡುಕಬೇಕಿದ್ರೆ ಬಿಲ್ ಹಿಸ್ಟರಿಯಲ್ಲಿ ಹೆಸರು ಎಂಟರ್ ಮಾಡಿ ತಕ್ಷಣ ಚೆಕ್ ಮಾಡಬಹುದು. ಬಿಲ್ ಕ್ಲಿಕ್ ಮಾಡಿದರೆ ಅವರು ಖರೀದಿಸಿದ ಐಟಮ್ಗಳು ಕಾಣಿಸುತ್ತವೆ. ಗ್ರಾಹಕರ ಹೆಸರನ್ನು ಆಯ್ದುಕೊಂಡ್ರೆ ಅವರ ಹಳೆಯ ಎಲ್ಲ ಬಿಲ್ಗಳು ಇಲ್ಲಿ ಸಿಗ್ತವೆ. ಅವರ ಸಾಲ ಅಥವಾ ಮುಂಗಡ ವಿವರಗಳನ್ನು ಸಹ ನೋಡಬಹುದು. ಪೇಮೆಂಟ್ ಮಾಡಿದ್ರೂ ಈ ಟ್ರಾನ್ಸಾಕ್ಷನ್ ಅಲ್ಲಿ ಕಾಣಿಸುತ್ತೆ. ಇದು ಬಿಲ್ ಹಿಸ್ಟ್ರಿ ಫೀಚರ್. ಈಗ ಕೊನೆಯದಾಗಿ ಒಟ್ಟು ಮಾರಾಟ, ಲಾಭ ಮತ್ತು ತೆರಿಗೆಯನ್ನು ಎಲ್ಲಿಂದಲಾದರೂ ಸುಲಭವಾಗಿ ನೋಡಬಹುದು. ಹೋಮ್ ಸ್ಕ್ರೀನ್ನಲ್ಲಿ ಸ್ವೈಪ್ ಮಾಡಿದರೆ ಸಾಕು. ಇಂದಿನ ಬಿಲ್, ಮಾರಾಟ, ಲಾಭ ಮತ್ತು ತೆರಿಗೆಯ ವಿವರಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತವೆ. ಹೀಗೆ ನಿಮ್ಮ ಎಲ್ಲ ಮಾಹಿತಿಯನ್ನು ತಕ್ಷಣವೇ ಇಲ್ಲಿ ಪಡೆಯಬಹುದು. ಸರ್, ಆ್ಯಪ್ನಲ್ಲಿ ಚೆಕ್ ಮಾಡಿ. ನಮ್ಮ ಸರಕು ಆ್ಯಪ್ನಲ್ಲಿ ಬಿಲ್ಲಿಂಗ್, ಐಟಮ್ ಸೇರಿಸುವುದು ಮತ್ತು ಬಿಲ್ ಚೆಕ್ ಮಾಡುವ ಬೇಸಿಕ್ ವಿವರಗಳನ್ನು ಶೇರ್ ಮಾಡಿದ್ದೇನೆ. ಇದರಲ್ಲಿ ಇನ್ನೂ ಹೆಚ್ಚಿನ ಫೀಚರ್ಸ್ ಇವೆ. ನಮ್ಮ ಆ್ಯಪ್ನಲ್ಲಿ ಗರಿಷ್ಠ 8 ಜನರಿಗೆ ಆಕ್ಸೆಸ್ ನೀಡಬಹುದು. KOT Pro ಬಿಲ್ಲಿಂಗ್ನಲ್ಲಿ ಓನರ್ ಮತ್ತು 2 ಅಸಿಸ್ಟೆಂಟ್ಸ್ಗಳಿಗೆ ಆಕ್ಸೆಸ್ ಇರುತ್ತದೆ. ಇದರಿಂದ ಒಂದೇ ಸಮಯದಲ್ಲಿ 3 ಒಂದು ಪ್ರಿಂಟರ್ ಬಳಸಿ ಬಿಲ್ ಮಾಡಬಹುದು. ಹಾಗಾಗಿ ಇದು ನಮ್ಮ ತರ ಗ್ಯಾಪ್ನ ಮುಖ್ಯ ಫೀಚರ್. ಹೆಚ್ಚಿನ ವಿವರಗಳಿಗೆ ಡಿಸ್ಕ್ರಿಪ್ಷನ್ನಲ್ಲಿರುವ ಕಸ್ಟಮರ್ ಸಪೋರ್ಟ್ ನಂಬರ್ಗೆ ಸಂಪರ್ಕಿಸಿ. ನಾವು ನಿಮಗೆ ಫ್ರೀ ಡೆಮೋ ತೋರಿಸಬಹುದು. ರಿಮೋಟ್ ಲೊಕೇಶನ್ನಲ್ಲಿದ್ದರೆ ಆನ್ಲೈನ್ನಲ್ಲಿಯೂ ಡೆಮೋ ಶೋಕೇಸ್ ಮಾಡಬಹುದು. ಸರಕು ಬಗ್ಗೆ ತಿಳಿಯಲು ನಮ್ಮ ಸರಕು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸರಕು ಆಪ್ಸ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ.